ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತು ರಾಜ್ಯದ ಉಪಚುನಾವಣೆಯ ಫಲಿತಾಂಶಕ್ಕೆ ನೀವು ಮೇ 4ರವರೆಗೂ ಕೂಡ ಕಾಯಬೇಕಾಗಿಲ್ಲ. ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ನಿಮಗಾಗಿ ಅತಿ ವೇಗವಾಗಿ ಮತ್ತು ನಿಖರವಾದಂಥ ನಂಬರ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮೋಡಿಯನ್ನು ಮಾಡಿದ್ರ, ಕೇರಳ ಮತ್ತು ಪುದುಚೇರಿಯ ಪಾಡೇನು, ಅಸ್ಸಾಮನ್ನ ಬಿಜೆಪಿ ಉಳಿಸ್ಕೊಳ್ಳುತ್ತಾ, ಜೊತೆಗೆ ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಯಾರ ಪಾಲಾಗತ್ತೆ, ಇದೆಲ್ಲವನ್ನು ಕೂಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಇದೇ ಹೊತ್ತಿನ ವಿಶೇಷ. ಯಾರಿಗೆ ಪಂಚಕಜ್ಜಾಯ ಎಕ್ಸಿಟ್ ಪೋಲ್ ಮೆಗಾ ಡಿಬೇಟ್. ಪಂಚರಾಜ್ಯ ಕದನದಲ್ಲಿ ಗೆಲುವು ಯಾರಿಗೆ ಎನ್ನುವಂತಹ ಕುತೂಹಲ. ಮತದಾರರು ಮನಸೋತಿದ್ದು ಯಾರಿಗೆ, ವಿಜಯ ಯಾರಿಗೆ ಅಂತ ಪ್ರಶ್ನೆಗಳು. ತಮಿಳುನಾಡಿನಲ್ಲಿ ಯಾವ ಪಕ್ಷವನ್ನ ಕೈ ಹಿಡಿತಾರೆ ಜನ? ಮತ್ತೆ ಅಧಿಕಾರಕ್ಕೆ ಬರುತ್ತಾ ಡಿಎಂಕೆ, ಎಐಎಡಿಎಂಕೆಗೆ ಮಣೆ ಹಾಕ್ತಾರ ಮತದಾರರು? ಮೊದಲ ಬಾರಿಗೆ ಅದೃಷ್ಟಕ್ಕಿಳಿದಿರುವಂತಹ ವಿಜಯ್ಗೆ ವಿಜಯಲಕ್ಷ್ಮಿ ಒಲಿಯುತ್ತಾಳ. ಮತ್ತೊಂದೆಡೆ ಕೇರಳದಲ್ಲಿ ಪಿಣರಾಯಿ ವಿಜಯನ್ಗೆ ಮತ್ತೆ ಅದೃಷ್ಟ ಒಲಿಯುತ್ತ. ಇತ್ತ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ದೀದಿಗೆ ಜೈ ಅಂತಾರ ಜನ ಅನ್ನುವಂತಹ ಕುತೂಹಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಬ್ಬರಿಸುತ್ತಾ, ಟಿಎಂಸಿ ಏನಾದರೂ ಮಖಾಡೆ ಮಲಗುತ್ತಾ ಅನ್ನುವಂತಹ ಕುತೂಹಲ. ಮತ್ತೊಂದು ರಾಜ್ಯ ಅಸ್ಸಾಂನಲ್ಲಿ ತ್ರಿಕೋನ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು? ಪುದುಚೇರಿಯಲ್ಲಿ ಆಳುವವರು ಯಾರು? ಗೆಲುವು ಯಾರ ಪಾಲಾಗತ್ತೆ? ಎಕ್ಸಿಟ್ ಪೋಲ್ನಲ್ಲಿ ಅಭ್ಯರ್ಥಿಗಳ ಹಣೆ ಬರಹ ಬಯಲಾಗುತ್ತಾ ಇದೆ. ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಎಕ್ಸಿಟ್ ಪೋಲ್ನ ಎಕ್ಸಾಕ್ಟ್ ರಿಸಲ್ಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ಆಗಿದೆ. ಇಲ್ಲಿಯ ತನಕವೂ ಕೂಡ 91% ವೋಟಿಂಗ್ ಆಗಿದೆ ಅನ್ನುವಂಥ ಲೆಕ್ಕಾಚಾರ ಬರ್ತಾ ಇದೆ. ಇವತ್ತು 142 ಕ್ಷೇತ್ರಗಳಿಗೆ ಮತದಾನ ಆಯಿತು. ಕಳೆದ ಬಾರಿ ಅಂದರೆ ಮೊದಲನೇ ಫೇಸ್ನಲ್ಲಿ 152 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಇವತ್ತು ಮತದಾನ ಇನ್ನೇನು ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸಮೀಕ್ಷೆಗಳ ಲೆಕ್ಕಾಚಾರ. 5 ಕಡೆ ಯಾರು ಮತ್ತೆ ಅಧಿಕಾರದ ಗಾದಿಯನ್ನ ಹಿಡಿತಾರೆ? ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿದ್ದಾವೆ. ಎಲ್ಲ ಥರದ ತಯಾರಿಯನ್ನು ಮಾಡಿಕೊಂಡ್ರು. ಬಿರುಸಿನ ಪ್ರಚಾರಗಳು, ರ್ಯಾಲಿಗಳು, ಭಾಷಣಗಳು, ವಾಗ್ದಾಳಿಗಳು ಎಲ್ಲವೂ ಕೂಡ. ಒಂದು ರೀತಿಯಲ್ಲಿ ಬಹಳ ಗಮನ ಸೆಳೆದಂಥದ್ದು 2 ರಾಜ್ಯ ಪ್ರಮುಖವಾಗಿ, ಅದು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಒಂದು ರೀತಿಯಲ್ಲಿ ಚುನಾವಣಾ ಪೂರ್ವ, ಮತದಾನದ ದಿವಸ ಮತ್ತು ಚುನಾವಣೋತ್ತರ ಅಂದರೆ ಫಲಿತಾಂಶ ಬರುವ ತನಕವೂ ಕೂಡ ಅಲ್ಲಿ ಹಿಂಸಾಚಾರಗಳು, ಹೊಡೆದಾಟಗಳು ನಡೆದಿಲ್ಲ ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳದ ಚುನಾವಣೆಯ ಲಕ್ಷಣವೇ ಅಲ್ಲ ಅಂತ. ಒಂದು ರೀತಿಯಲ್ಲಿ ಅದು ಲಕ್ಷಣವೇ ವೆಸ್ಟ್ ಬೆಂಗಾಲ್ಗೆ ಅಂತ ಇಷ್ಟು ದಿವಸಗಳ ಕಾಲ, ಆಲ್ಮೋಸ್ಟ್ 1.5 ದಶಕದಿಂದ ಅದೇ ಥರದ್ದು ಇವತ್ತೂ ಕೂಡ 2ನೇ ಹಂತದ ಮತದಾನದಲ್ಲೂ ಕೂಡ ಇನ್ಫ್ಯಾಕ್ಟ್ CRPF ಯೋಧರ ಒಂದು ರೀತಿಯಲ್ಲಿ ಬಿಗಿ ಭದ್ರತೆಯ ನಡುವೆಯೂ ಕೂಡ ಇವತ್ತು ಹಿಂಸಾಚಾರ ಆಗಿದೆ. ಬಟ್ ವೋಟಿಂಗ್ ರೇಟ್ 91%, ಆಲ್ಮೋಸ್ಟ್ ಆಶ್ಚರ್ಯ. ಬಹಳಷ್ಟು ರೀತಿಯಲ್ಲಿ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಏನು ಬೇಕಾದರೂ ಆಗಬಹುದು ವೆಸ್ಟ್ ಬೆಂಗಾಲ್ನಲ್ಲಿ ಅಂತ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನಮ್ಮೊಂದಿಗೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಪ್ರೀತಮ್ ಕೆಮ್ಮಾಯಿ ಅವರಿದ್ದಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವ್ ರಾವ್ ಕಶ್ಯಪ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ಪ್ರೀತಮ್ ಸರ್, ಈ ಕ್ಷಣಕ್ಕೆ ಎರಡನೇ ಫೇಸ್ನ ಮತದಾನ ಮುಗಿದಿದೆ ವೆಸ್ಟ್ ಬೆಂಗಾಲ್ನಲ್ಲಿ. ಅದ್ಭುತವಾದಂತಹ ವೋಟಿಂಗ್ ರೇಟ್ ಕೇಳಿ ಬರ್ತಾ ಇದೆ, 91% ಆಲ್ಮೋಸ್ಟ್. ನಿಜಕ್ಕೂ ಇದು ಬೇಕಾಗಿತ್ತು. ಇಂಡಿಯಂಥ ಬೃಹತ್ ದೇಶದಲ್ಲಿ 150 ಕೋಟಿ ಹತ್ರ ಜನಸಂಖ್ಯೆ ಇರೋ ದೇಶದಲ್ಲಿ 75 ಕೋಟಿ ಜನ ಸಿಲೆಕ್ಟ್ ಮಾಡ್ತಾರೆ ನಾಯಕರನ್ನ ಅಂತ ಹೇಳಿದ್ರೆ ಅದು ಆ್ಯಕ್ಚುಯಲ್ ರಿಸಲ್ಟ್ ಆಗಿರಲ್ಲ. ಈ ವೋಟಿಂಗ್ ಇದೆಯಲ್ಲ 90%, 92, 93% ವೋಟಿಂಗು, ಇದು ಒಂದು ದೇಶದ ಪ್ರಜಾಸತ್ತಾತ್ಮಕತೆಯನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಯಾರು ಯೋಗ್ಯರಿದ್ದಾರೆ ಅವರನ್ನ ಆರಿಸಲಿಕ್ಕೆ ಇದು ಒಂದು ಮೂಲ ಕಾರಣ ಆಗುತ್ತೆ ನನಗೆ ಅನ್ಸುತ್ತೆ. ಹಾಗಾಗಿ ನಾನು ಇದನ್ನ ಸಪೋರ್ಟ್ ಮಾಡ್ತೀನಿ. ಯಾವತ್ತಿದ್ರೂ ಕೂಡ 90% ಮೇಲೇನೆ ವೋಟಿಂಗ್ ಆಗಬೇಕು. ನಾವು ಸ್ಕೋರ್ ಮಾತ್ರ SSLCಯಲ್ಲಿ 60% ಅಂದ್ರೆ ಬೇಜಾರು ಮಾಡ್ಕೋತೀವಿ, PUC 55% ಅಂದ್ರೆ ಬೇಜಾರು ಮಾಡ್ಕೋತೀವಿ, ಇಲೆಕ್ಷನ್ ಬಂದಾಗ 55%, 60% ಅಂದ್ರೆ ಬೇಜಾರೇ ಮಾಡ್ಕೊಳ್ಳಲ್ಲ. ಆ 40% ಎಲ್ಲಿಗೆ ಹೋಯ್ತು ಅನ್ನೋ ಪ್ರಶ್ನೆ ಯಾರು ಹಾಕೊಂಡಿಲ್ಲ. ಬಟ್ ದಿಸ್ ಇಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದು ವೆಸ್ಟ್ ಬೆಂಗಾಲ್ ನಲ್ಲಿ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲು, ಆಮೇಲೆ ತಮಿಳುನಾಡಲ್ಲೂ ಕೂಡ ಅಷ್ಟೇ 90% ಪ್ಲಸ್. ಫಸ್ಟ್ ರೌಂಡಲ್ಲೂ ಅಷ್ಟೇ ಆಗಿದ್ದು 90% ಪ್ಲಸ್ ಆಗಿದೆ. ಎಲ್ಲ ಕಡೆ ಈ 5 ರಾಜ್ಯಗಳ ಇಲೆಕ್ಷನ್ ನೋಡಿದ್ರೆ 5 ರಾಜ್ಯಗಳಲ್ಲೂ ಕೂಡ ಒಳ್ಳೆ ವೋಟಿಂಗ್ ಆಗಿದೆ, ಇನ್ಕ್ಲೂಡಿಂಗ್ ಕರ್ನಾಟಕದ 2 ಬೈ ಎಲೆಕ್ಷನ್, ದಾವಣಗೆರೆ ಮತ್ತು ಬಾಗಲಕೋಟೆ ಎರಡರಲ್ಲೂ ಕೂಡ ತುಂಬಾ ಒಳ್ಳೆ ವೋಟಿಂಗ್ ಆಗಿದೆ. ತುಂಬಾ ಒಳ್ಳೆಯದು, ಪ್ರಜಾಸತ್ತ ದೃಷ್ಟಿಯಿಂದ ತುಂಬಾ ಒಳ್ಳೆಯ ವೋಟಿಂಗ್ ಇದು. ಇದೇ ಆ ರೀತಿ ಆಗ್ಬೇಕು ಕೂಡ, ಎಲ್ಲಾ ಇಲೆಕ್ಷನ್ ಕೂಡ ಇದೇ ರೀತಿ ಆಗಲಿ ಅಂತ ನಾವು ಕೂಡ ಆರಿಸ್ತೀವಿ. ಯಾರಿಗೆ ಗೆದ್ದು ಬರಲಿ ನಮಗೆ ಸಂಬಂಧ ಇಲ್ಲ. ಬಟ್ ವೋಟಿಂಗ್ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಆದಾಗ ಒಂದು ಬಹುತ್ವದ ಆಯ್ಕೆ ಆಗತ್ತೆ, ಅದು ಆಗ್ಬೇಕಾಗುತ್ತೆ. ಹೌದು ಹೌದು ಹೌದು. ಅಂದ್ರೆ ಯಾಕಂದ್ರೆ ವೆಸ್ಟ್ ಬೆಂಗಾಲ್ ವಿಚಾರ ನೋಡೋದಾದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ, ಅಲ್ಲಿ ಅವ್ರು ಯಾವ ತರ ಮತದಾನಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಏನೆಲ್ಲ ಆಗ್ತಾ ಇತ್ತಲ್ಲ ರಾಜ್ಯದಲ್ಲಿ ಅಂತ. ಅಲ್ಲ, ಅಲ್ಟಿಮೇಟ್ಲಿ ಯಾವ ತರ ಮತದಾನ ಮಾಡಿಸ್ಕೊಂಡ್ರು ಕೂಡ ಪೆಟ್ಟಿಗೆಗೆ ಬಿದ್ಮೇಲೆ ಏನ್ ಕೌಂಟ್ ಆಗತ್ತೆ ಅದೇ ರಿಸಲ್ಟ್, ಅವರಿಗೇನೆ ಅಧಿಕಾರ. ಈ ವರ್ಷ ಬಹಳ ಎಲೆಕ್ಷನ್ ಕಮಿಷನ್ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದೆ. CRPF ಯೋಧರು ಬೇಕಾದಲ್ಲಿ ಮಿಲಿಟರಿಗಳನ್ನ ಹಾಕೊಂಡು ರಿಗ್ಗಿಂಗ್ ಏನಿತ್ತು, ಎಲೆಕ್ಷನ್ ರಿಗ್ಗಿಂಗ್, ಬೂತ್ ಕ್ಯಾಪ್ಚರ್ ಮಾಡುವಂಥದ್ದು, ಫೋರ್ಸ್ಫುಲಿ ವೋಟ್ ಹಾಕುವಂಥದ್ದು, ಆಪೋಸಿಟ್ನವ್ರು ಯಾರಾದ್ರೂ ವೋಟ್ ಹಾಕ್ಲಿಕ್ಕೆ ಬಂದ್ರೆ ಅವ್ರನ್ನ ವೋಟ್ ಹಾಕದೆ ತಡೆಯುವಂಥದ್ದು, ಡೂಪ್ಲಿಕೇಟ್ ಇವತ್ತೊಂದು ಘಟನೆ ಆಯ್ತು ಸರ್. ಅದ್ಯಾವುದೋ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಇವರಿಗೆ ಒಂದು ಟೇಪ್ ಹಾಕುವಂತ ಕೆಲಸ ಅದು ಇವತ್ತೇ ಆಗಿದೆ. ಆಗತ್ತೆ ಇದು ಈಗಂತಲ್ಲ, ನಮ್ಮ ಇಲೆಕ್ಷನ್ ವ್ಯವಸ್ಥೆ ಸ್ಟಾರ್ಟ್ ಆದಾಗಿಂದ ಕೂಡ ಈ ತರದ ರಿಗ್ಗಿಂಗ್ ಇತ್ತು. ಬಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, ಬೂತ್ ಕ್ಯಾಪ್ಚರ್ ಕಡಿಮೆ ಆಯ್ತು. ಮುಂಚೆ ಬ್ಯಾಲೆಟ್ ಬಾಕ್ಸ್ ಇದ್ದಾಗ ಬಾಕ್ಸ್ ಅನ್ನೇ ಕದ್ಕೊಂಡು ಹೋಗೋರು, ಯಾವ್ದಾದ್ರು ಕಾಲೇಜಿಗೆ ಕೊಂಡೋಗಿ ಸೆಕ್ಯೂರಿಟಿ ಹಾಕಿಟ್ರೆ 2 ದಿನ ಆದ್ಮೇಲೆ ಬಾಕ್ಸ್ಗಳೇ ಇರ್ತಿದ್ದಿಲ್ಲ, ಅಥವಾ ಯಾವುದೋ ಬೇರೆ ಬಾಕ್ಸ್ಗಳು ಬಂದು ಕೂತ್ಕೊಳ್ಳಿ, ಇಡೀ ಬಾಕ್ಸ್ ಒಂದೇ ಪಕ್ಷಕ್ಕೆ ವೋಟ್ ಆಗಿರುವಂಥ ಇಂಥವೆಲ್ಲ ಘಟನೆಗಳು ಬಹಳಷ್ಟು ನಡೆದಿವೆ ಇಂಡಿಯಾದಲ್ಲಿ. ಬಟ್ ಕಂಪೇರಿಟಿವ್ಲಿ ಬಹಳ ತುಂಬಾ ಒಳ್ಳೆ ಎಲೆಕ್ಷನ್ ಆಗಿದೆ. ಇವತ್ತಿರುವಂತಹ ಕುತೂಹಲ ಎಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಕೂಡ ವೋಟಿಂಗ್ ಪ್ಯಾಟರ್ನ್ ಹೇಗಾಯ್ತು ಅನ್ನೋದಕ್ಕಿಂತ ಕೂಡ ಯಾರು ಗೆಲ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ನಮಗಿರುವಂತಹ ಪ್ರಶ್ನೆ ಕೇವಲ ಈ 5 ರಾಜ್ಯಗಳು ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಕೂಡ ಈ 5 ರಾಜ್ಯಗಳ ಇಲೆಕ್ಷನ್, ಎಸ್ಪೆಷಲಿ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ನ ಹಾಗೆ ಕೇರಳದ ರಿಸಲ್ಟ್, ಅದು ಕೊಡುವ ಸಂದೇಶ ಮುಂದಿನ ಒಂದು 20 ವರ್ಷಗಳ ರಾಷ್ಟ್ರ ರಾಜಕಾರಣವನ್ನ ಡಿಸೈಡ್ ಮಾಡುತ್ತೆ. ಇಲ್ಲೇನಾದ್ರೂ ಕೂಡ ADMK ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ತಮಿಳುನಾಡಲ್ಲಿ, BJP ಅವರ ಎಕ್ಸ್ಪೆಕ್ಟೇಷನ್ ವೆಸ್ಟ್ ಬೆಂಗಾಲ್ನಲ್ಲಿ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮುಂದಿನ ಲೋಕಸಭಾ ಇಲೆಕ್ಷನ್ ಬಿಜೆಪಿಗೆ ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ BJP ಅಧಿಕಾರಕ್ಕೆ ಬಂದ್ರು, ಅದು ವಿತ್ ಲ್ಯಾಂಡ್ಸ್ಲೈಡ್ ಮೆಜಾರಿಟಿ ಅಂದ್ರೆ 180-190 ಸೀಟ್ಸ್ ಗೆದ್ದುಕೊಂಡು ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ 20 ವರ್ಷ ಇಂಡಿಯಾದಲ್ಲಿ BJP ಆಡಳಿತ ಅನ್ನೋದನ್ನ ಬರೆದಿಟ್ಕೋಬೇಕು. ಅಂದ್ರೆ ಇದು ಒಂದು ರೀತಿಯಲ್ಲಿ ಡೆಫಿನೆಟ್ಲಿ ನಮ್ಮ ರಾಜಕೀಯ ವಿಶ್ಲೇಷಕರ ವಾಸುದೇವ ಕಶ್ಯಪ್ ಸರ್ ಕೂಡ ಇದನ್ನು ಒಪ್ಕೋತಾರೆ ಅಂತ ಅನ್ಕೊಂತೀನಿ. ಸರ್, ನಿಮ್ಮ ಟೇಕ್ ಏನು ಸರ್ ಇದರ ಬಗ್ಗೆ? ಸರ್, ಈಗ 5 ನೀವೇನು ಪಂಚಕಜ್ಜಾಯ ಅಂತ ಹಾಕಿದ್ದೀರಿ, ಪಂಚಕಜ್ಜಾಯದ ಪ್ರಸಾದ ಚುನಾವಣೆಯ ಸಮೀಕ್ಷೆ, 3 ಥರ ಚುನಾವಣೆ ಸಮೀಕ್ಷೆ ಬರ್ತದೆ. ಒಂದು ಒಪಿನಿಯನ್ ಪೋಲು, ಒಂದು ಎಕ್ಸಿಟ್ ಪೋಲ್, ಒಂದು ಎಂಡಿಂಗ್ ಸ್ಟೋರಿ ಅಂತ, ಎಂಡಿಂಗ್ ರಿಸಲ್ಟ್ ಅಂತ. ಒಪಿನಿಯನ್ ಪೋಲು ಮತ್ತು ಎಕ್ಸಿಟ್ ಪೋಲ್ ಏನೆಲ್ಲ ಹೇಳ್ಕೊಂಡ್ರು ಕೂಡ ಮತದಾರರ ಅಂತಿಮ ಅಂಕಿತ ಇರೋದು 4ನೇ ತಾರೀಕಿಗೆ. ಎಕ್ಸಾಕ್ಟ್ಲಿ ಸರ್. ಓಕೆ, ಇಲ್ಲಿ ಒಂದು ಸ್ವಲ್ಪ ರಾಜ್ವಾರು ವಿಶ್ಲೇಷಣೆ ಹೋಗೋಣ. ಇದು ಏನು ವೆಸ್ಟ್ ಬೆಂಗಾಲಲ್ಲಿ ಇರೋದು ಏನು ಅಂತಂದರೆ BJP ವರ್ಸಸ್ TMC ಒಂದು ಪ್ರಬಲವಾದ ಪೈಪೋಟಿ ಇರತಕ್ಕಂಥ ಚುನಾವಣೆ ಅದು. ದ ಫೈಟ್ ಬಿಟ್ವೀನ್ TMC ಆ್ಯಂಡ್ BJP. ಮಿಕ್ಕಿದೆಲ್ಲ ಗೌಣ. ಅಗೇನ್ ವಿಲ್ ಗೋ ಫಾರ್ ಹಿಸ್ಟ್ರಿ ಲಿಟಲ್ ಲೇಟರ್. ಸ್ವಲ್ಪ ಟೈಮ್ ಆದಮೇಲೆ ಹಿಸ್ಟ್ರಿಗೆ ಹೋಗೋಣ. ಅದು ಯಾಕೆ TMC ಕ್ಯಾಪ್ಚರ್ ಮಾಡ್ಕೋತು, ಅದು ಹಿಂದೆ ಪಕ್ಷ ಇತ್ತು, ಅದು ಕಾಂಗ್ರೆಸ್ಸಿನ ಪಕ್ಷ ಏನಿತ್ತು, ಕಾಂಗ್ರೆಸ್ಸಿಗೆ ಒಂದು ಬೆಟ್ಟಡಿ ಬಂದರೆ ಅದು ಕಾಂಗ್ರೆಸ್ಸಿನ ಒಂದು
ಜಾಗನೇ ಆಗಿತ್ತು 1947 ಹಿಡಿದು 1964 ತನಕನೂ ಕೂಡ. ಆಮೇಲೆ ಎಡಪಂಥಿಯವರು ಒಂದು 30 ವರ್ಷ 25 ವರ್ಷ 30 ವರ್ಷ ಮಾಡಿದ್ರು. ಎಕ್ಸಾಕ್ಟ್ಲಿ. ಇವಾಗ ಈಕೆ TMCನಲ್ಲಿ ಏನಿದ್ದಾರೆ ವೆಸ್ಟ್ ಬೆಂಗಾಲ್ ಇರತಕ್ಕಂಥ ಮುಖ್ಯಮಂತ್ರಿ, ಅವರು ಇವತ್ತು ಒಂದು 15 ವರ್ಷದಿಂದ ಮಾಡ್ತಿದ್ದಾರೆ. ಅದನ್ನೆಲ್ಲ ಒಂದು ಸರಿ ವರ್ಕೌಟ್ ಮಾಡೋಣ. ಈಗೇನು ಅಂತಂದರೆ ಪೈಪೋಟಿ ಒಂದಿದ್ದಿದ್ದು ಯಾವುದು? ಪೈಪೋಟಿ ಬಿಟ್ವೀನ್ BJP ಆ್ಯಂಡ್ TMC. ನೆಕ್ಸ್ಟ್ ಬರೋಣ, ತಮಿಳ್ನಾಡಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವ ಇಲ್ಲ. ಅದು ಓನ್ಲಿ ತನ್ನ ಅಸ್ತಿತ್ವ ಹೋರಾಟಕ್ಕೋಸ್ಕರ ಅದು ಬ್ರ್ಯಾಂಡಿಂಗ್ ಆಗ್ತಾ ಇದೆ. ಏನು ಯಾರ ಜೊತೆಗೆ ಒಂದು ಕೋಡಿಕೆನೋ ಯಾರ ಜೊತೆಗೋ ಸೇರ್ಪಡೆ ಮಾಡ್ಕೊಳ್ಳೋದು ಮುಖಾಂತರ ಇಟ್ ಇಸ್ ಓನ್ಲಿ. ಸೊ ಅದು ವಿಶ್ಲೇಷಣೆ ಫರ್ದರ್ಗೆ ಹೋಗೋಣ. ನೆಕ್ಸ್ಟ್ ಯಾವುದಿದೆ? ಕೇರಳದಲ್ಲಿ ಖಾತೆ ತೆಗಿಬೇಕು ಅಂತ ತವಕ ಇದೆ. ಖಾತೆ ತೆಗಿಬೇಕಷ್ಟೇ. ಪುದುಚೇರಿ ಒಳಗೆ ಒನ್ಸ್ ಅಗೇನ್ ಅದರದ್ದು ರಂಗಸ್ವಾಮಿ ನೇತೃತ್ವದ ಮುಖ್ಯಮಂತ್ರಿ, ಅವ್ರ ಬಗ್ಗೆ ಇವತ್ತು ಕೂಡ ಸ್ವಲ್ಪ ಒಂದು ಸುಮಾರು ವರ್ಷಗಳ ಕಾಲ ಅವರೇ ಸುದೀರ್ಘವಾದ ಮುಖ್ಯಮಂತ್ರಿ ಆಗಿರೋ ಕಾರಣ ಸ್ವಲ್ಪ ಹೊಡ್ತಾ ಬೀಳ್ಬೋದು, ಬದಲಾವಣೆ ಬೇಕು. ಆಮೇಲೆ ಅಷ್ಟ ಮಾಡೋಣ. ನೆಕ್ಸ್ಟ್ ಬರೋದು ಯಾವುದು? ಅಸ್ಸಾಂ ಒಳಗೆ ಆತನ ಏನು ಆಡಳಿತ ವೈಖರಿ, ನಡೆದು ಬಂದ ದಾರಿ ಅವೇನಿದೆ ಅವು ಕೂಡ ಅದನ್ನು ನಮ್ಮ ಪ್ರೀತಮ್ ಸರ್ ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಆಗೋದೇ ಇಲ್ಲ. ಒಂದು ಸ್ವಲ್ಪ ಅಪ್ಪರ್ ಆ್ಯಂಡ್ ಬಂದೇ ಬರ್ತದೆ ಅದು. ಈಗ ಏನಾಗಿದೆ ಅಂತಂದರೆ, ಒಂದು ಸ್ಥಿತ್ಯಾಂತರ ಮತ್ತು ಪರಿವರ್ತನೆ, ಇವೆರಡು ಜನಗಳಿಗೆ ದೃಷ್ಟಿಕೋನದಲ್ಲಿರೋದು. ಬದಲಾವಣೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ಅಂತಂದರೆ, ಎರಡು ಸಬ್ಜೆಕ್ಟ್ ಇಶ್ಯೂಲಿ ಇರೋದು. ಸ್ಥಿತ್ಯಾಂತರ ಏನು ಅಂತಂದರೆ ಸಾಲಿಡ್ ಗೌರ್ಮೆಂಟು. ಬದಲಾವಣೆ ಅಂತ ಬಂದಾಗ ಏನಂತಂದರೆ ಏನು ಆಲ್ಟರ್ನೇಟಿವ್ ನಮಗೆ ಸಿಗುತ್ತಾ ಅಂತ. ಭಾರತೀಯ ಜನತಾ ಪಾರ್ಟಿ ಕಣ್ಕಂಡು ಬಿಡ್ತಾ ಇರೋದು ಅದೇನೆ. ಬದಲಾವಣೆಯ ಒಂದು ಪ್ರವಾಹದಲ್ಲಿ ನಾವೇನಾದರೂ ಈಜೊಡ್ಕೊಂಡು ಹೋಗ್ಬೋದಾ ಅಂತ, ಬದಲಾವಣೆ ಪ್ರವಾಹದಲ್ಲಿ ಈಜೊಡ್ಕೊಂಡು ಹೋಗ್ಬೋದಂತ. ಅವ್ರಿಗೇನಿತ್ತು 15 ವರ್ಷ ಮಾಡಿದ್ದೀವಿ, ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಸ್ಥಿರ ಸರ್ಕಾರ ಕೊಡ್ತೀವಿ, ಸ್ಥಿತಿ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಯೋಚನಾ ದಿಕ್ಕಿದೆ. ಈ ಪಂಚಕಜ್ಜಾಯದ ಏನಿದೆ ಇವತ್ತು ನಾವೇನು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ, ಸ್ವಲ್ಪ ಒಳ ಹೊಕ್ಕು ನೋಡಿದ್ರೆ ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿ, ಇವಾಗ ವೆಸ್ಟ್ ಬೆಂಗಾಲು ಮತ್ತು ಕರ್ನಾಟಕದ ದಕ್ಷಿಣ ಭಾರತದ ತಮಿಳ್ನಾಡು ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋದಾಗ ಮಿಕ್ಕಿದೆಲ್ಲ ನಾನ್ ಕೌಂಟಬಿಲಿಟಿ, ಅದು ಬೇರೆ ಬೇರೆ ಸಿಗ್ಮೆಂಟ್ ವರ್ಕ್ ಮಾಡುತ್ತದೆ, ಬೇರೆ ಬೇರೆ ಪಾರ್ಟಿಗಳಿವೆ. ವೆಸ್ಟ್ ಬೆಂಗಾಲ್ ಬಂದಾಗ ಅಲ್ಲಿ ಯಾರ್ಯಾರ ಪಾತ್ರಗಳು, ಅವರ ರೋಲರ್ಸ್ಗಳೇನು, ಕ್ಯಾರೆಕ್ಟರ್ಗಳೇನು, ಪಕ್ಷಿಗಳು ಯಾವುದು ಅಂತ ಒಂದು ವಿಶ್ಲೇಷಣೆ ಮಾಡ್ಬೋದು. DMK ವರ್ಸಸ್ ADMK ಪ್ಲಸ್ ವಿಜಯ, ಈ ಏನು ಸನ್ನಿವೇಶಗಳು ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ ನೋಡಬೇಕು. ಜೊತೆ ಏನಂತಂದರೆ ಮತದಾರನ ಏನು ಬೇಕು ಆ್ಯಕ್ಚುಲಿ, ಮತದಾರ ಏನು ಬಯಸ್ತಾನೆ. 3 ರಾಜ್ಯಗಳಲ್ಲೂ ಕೂಡ ಮತದಾರನ ಬಯಕೆ ಏನು ಆ್ಯಕ್ಚುಲಿ. ಈಗ ಇಲ್ಲಿ ನಮ್ಮ ಯಾವುದು ವೆಸ್ಟ್ ಬೆಂಗಾಲ್ ಒಳಗೆ ಮತದಾರನ ಬಯಕೆ ಏನು, ವಾಟ್ ಈಸ್ ದೇ ವಾಂಟ್, ದೀದಿ ಹೋ ಸುಬೇಂದ್ರ ಹೋ, ಆ ಥರ ಬರುತ್ತೆ. ದೀದಿ ಬೇಕಾ ಅಥವಾ ಸುಬೇಂದ್ರ ಬೇಕಾ ಅಂತೇಳಿ. ಅಲ್ಲ, ಆಡಳಿತ ವಿರೋಧಿ ಅಲ್ಲೇನೋ ಅಲ್ಲೂ ಬೇಕಾದಷ್ಟು ಕೇಳಿ ಬಂದಿದೆ ವಾಸುದೇವ್ ಸರ್. ಅದೇನೆ. ಸೊ ಬದಲಾವಣೆ ಏನಾರು ಆಗುತ್ತಾ ಅನ್ನುವಂಥದ್ದೇ ಕುತೂಹಲ ಅಷ್ಟೇ ಸರ್. ಈಗಿಲ್ಲ ಏನಾಗುತ್ತೆ, ಇವಾಗ ಮೊದಲು ಸುಮ್ಮನೆ ತಗೊಳ್ಳಿ ನೀವು, TMC ಆಗಲಿ ಕಾಂಗ್ರೆಸ್ ಆಗಲಿ ಇವೆಲ್ಲವೂ ಕೂಡ ಬೇಸ್ ಸ್ಟೇಷನ್ ಇರತಕ್ಕಂಥ ಪಾರ್ಟಿಗಳು. ಮೊನ್ನೆ ಹುಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಶುರು ಮಾಡಿದಾಗ ಒಂದು ಮೆಂಬರ್ಸ್ ಕೂಡ ಇರಲಿಲ್ಲ, ಒಂದು MLA ಕೂಡ ಇರಲಿಲ್ಲ. ಬೆಳೀತಾ ಇವತ್ತು ಬೌದ್ಧಾಕೃತಿಯಾಗಿ ಬೆಳೆದಿದೆ ಅದು. 21ರದ ಕಾಲಘಟ್ಟದಲ್ಲಿ ಕೂಡ 70 ಪ್ಲಸ್ 200 ಚಿಲ್ಲರೆಏನೋ ಬಂತದು. ದಟ್ ಈಸ್ ನಾಟ್ ಈಜಿ ಜೋಕ್ ಅಲ್ಲ ಅದು, ಇಟ್ ವಾಸ್ ಎ ಮಿರಾಕಲ್. ಭಾರತೀಯ ಜನತಾ ಪಾರ್ಟಿ ಮಿರಾಕಲ್ ಅದು. ಈಗೇನಾಗಿದೆ ಅಂದರೆ ಆ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡ್ರಿ. ಈಗ ಸ್ಟ್ರಾಟಜಿ ಏನಿತ್ತು, ಇಟ್ ಇಸ್ ದ ರಾಂಗ್ ಕ್ಯಾಲ್ಕುಲೇಷನ್. ಆ ಟೈಮಲ್ಲಿ 2021 ರಾಂಗ್ ಕ್ಯಾಲ್ಕುಲೇಷನ್ ಇತ್ತು. ಈಗ ಈ ಕ್ಯಾಲ್ಕುಲೇಷನ್ ಚೇಂಜ್ ಆಗಿದೆ, ಅವ್ರ ಸ್ಟ್ರಾಟಜಿ ಚೇಂಜ್ ಆಗಿದೆ, ಮೋಡ್ ಆಫ್ ಆಪರೇಂಡಿ ಚೇಂಜ್ ಆಗಿದೆ. ಅವರು ಟೋಟಲ್ ಅವ್ರದ್ದು ಏನಿತ್ತು ಅದು ಮೊದಲಿದ್ದೇನು ಜೈ ಶ್ರೀರಾಮ್ ಅಂತ ಅನ್ನೋರು, ಈ ಜೈ ಶ್ರೀರಾಮನ ಪದ ಯೂಸ್ ಮಾಡೋಂಗಿಲ್ಲ. ದುರ್ಗಾಮ ಕಾಳಿಮ, ದೇ ಹ್ಯಾವ್ ಟು ಯೂಸ್ ಇಟ್. ದೇರ್ ಇಸ್ ಲೋಕಲೈಸೇಷನ್. ಆಮೇಲೆ ಇನ್ನೊಂದೇನು ಮಾಡಿಬಿಟ್ಟಿದ್ದಾಳೆ ಅಮ್ಮ ಅಂದರೆ, ಒಳ್ಳೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾಳೆ, ಬಾಹರ್ಕಿ ಹೋಗಂತ, ಹೊರಗಿನ ಜನ ಬಂದು ಆಳ್ತಾರೆ ಅಂತ. ಅದಕ್ಕೆ ಜನ ಲೋಕಲೈಸ್ ಅಂತ. ಕೆಲವುದೆಲ್ಲ ಕೂಡ ನಾವು ಟಿಸಿಲ್ ಹೊಡೆದು ನೋಡಿದಾಗ ಅಂದ್ರೆ ಏನು ಮೋದಿ ಅವರ ಅಬ್ಬರಕ್ಕೆ ತಾನು ಇನ್ನೊಂದು ತಯಾರಿ ಮಾಡ್ಕೊಂಡು. ಹೌದು,